ಥೈಲ್ಯಾಂಡ್ನಲ್ಲಿ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ. ವಿಮಾನ ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಭೂಸ್ಪರ್ಶವಾಗಿದೆ. ತುರ್ತು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. AI-379 ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. 156 ಪ್ರಯಾಣಿಕರನ್ನ ಹೊತ್ತು ಸಾಗ್ತಾ ಇದ್ದಂತ ವಿಮಾನ AI-379 ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಫುಕೆಟ್ನಿಂದ ದೆಹಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಕಂಡುಬಂದ ಬಾಂಬ್ ಬೆದರಿಕೆಯ ಚೀಟಿ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. 154 ಜನರನ್ನ ಹೊತ್ತು ಸಾಗ್ತಾ ಇದ್ದಂಥ ವಿಮಾನ ಏರ್ ಇಂಡಿಯಾ ವಿಮಾನ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶೌಚಾಲಯದಲ್ಲಿ ಬೆದರಿಕೆಯ ಚೀಟಿ ಕಂಡುಬಂದ ಹಿನ್ನೆಲೆಯಲ್ಲಿ ಫುಕೆಟ್ನಿಂದ ದೆಹಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆಯ ಚೀಟಿ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನ ಭೂಸ್ಪರ್ಶವಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೆಹಲಿಯ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಆ ಬೆದರಿಕೆ ಚೀಟಿಯಲ್ಲಿ ಏನಂತ ಇತ್ತು? ಎಷ್ಟು ಜನ ಪ್ರಯಾಣ ಮಾಡ್ತಿದ್ದಂತ ವಿಮಾನ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ನಟೇಶ್? ರಂಜಿತ್, ಪ್ರಮುಖವಾಗಿ ಅಹಮದಾಬಾದ್ನ ಅಪಘಾತದ ಮರುದಿನವೇ ಏನು ಥೈಲ್ಯಾಂಡ್ನಿಂದ ಭಾರತಕ್ಕೆ ಅಂದ್ರೆ ದೆಹಲಿಗೆ ಬರ್ತಾ ಇರ್ತಕ್ಕಂತಹ ವಿಮಾನ ಏನಿದೆ ಇದು ತುರ್ತು ಭೂಸ್ಪರ್ಶವನ್ನು ಮಾಡಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ವಿಮಾನ AI-370 ಎಲ್ಲಿ ಏನು ವಿಮಾನ ನಿಲ್ದಾಣವು ತುರ್ತು ಯೋಜನೆಗಳೊಂದಿಗೆ ಮುಂದುವರಿತಾ ಇತ್ತು ಅಂತ ಹೇಳಿ ಅಧಿಕಾರಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥೈಲ್ಯಾಂಡ್ನ ಫುಕೆಟ್ ದ್ವೀಪ ಏನಿದೆ ಅಲ್ಲಿಂದ ದೆಹಲಿಗೆ ತೆರಳ್ತಾ ಇತ್ತು ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆಯನ್ನ ಕೂಡ ಹಾಕಿದ್ರು. ಅಂದ್ರೆ ಬಾಂಬ್ ಬೆದರಿಕೆ ಹಾಕಿದ ನಂತರದಲ್ಲಿ ಇದಕ್ಕೆ ಭೂಸ್ಪರ್ಶವನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಅಲ್ಲಿನ ವಿಮಾನ ನಿಲ್ದಾಣದ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಗೊಂದಲ ಕೂಡ ಇದೆ. ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಮಂದಿ ಪ್ರಯಾಣಿಕರು ಕೂಡ ಆ ಒಂದು ವಿಮಾನದಲ್ಲಿದ್ರು. ವಿಮಾನ ಭೂಸ್ಪರ್ಶಕ್ಕೆ ಇದೊಂದೇ ಕಾರಣ ಅಥವಾ ಮತ್ತೊಂದು ಕಾರಣ ಎನ್ನುವಂಥದ್ದು ತನಿಖೆಯ ನಂತರ ಅಷ್ಟೇ ಬೆಳಕಿಗೆ ಬರಬೇಕಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಥೈಲ್ಯಾಂಡ್ನ ಫುಕೆಟ್ ವಿಮಾನ ನಿಲ್ದಾಣ ಏನಿದೆ ಅದರ ಅಧಿಕಾರಿಗಳು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತಕ್ಷಣ ತುರ್ತು ಭೂಸ್ಪರ್ಶವನ್ನ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಎನ್ನುವಂಥದ್ದು ಇನ್ನೂ ಕೂಡ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದಾರಾ ಅಥವಾ ಪ್ರಯಾಣಿಕರಿಗೆ ಏನಾದ್ರು ತೊಂದರೆ ಆಗಿದೆಯಾ ಎನ್ನುವಂತಹ ಮಾಹಿತಿಗಳು ಕೂಡ ಬರಬೇಕಿದೆ. ಒಟ್ಟು ಎಷ್ಟು ಜನ ಪ್ರಯಾಣಿಕರು ನೇರವಾಗಿ ಅಂದ್ರೆ ಆ ಒಂದು ಸ್ಥಳದಿಂದ ನೇರವಾಗಿ ದೆಹಲಿಗೆ ಬರ್ತಾ ಇತ್ತು. ದೆಹಲಿಗೆ ಬರ್ತಾ ಇದ್ದಂತ AI-379 ಇನ್ನೇನು ಲ್ಯಾಂಡ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ತುರ್ತು ಭೂಸ್ಪರ್ಶ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಅಧಿಕಾರಿಗಳು ಅಧಿಕೃತವಾಗಿ ಹೇಳಬೇಕಾಗಿದೆ. ರಂಜಿತ್. ಓಕೆ ನಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಥೈಲ್ಯಾಂಡ್ನಲ್ಲಿ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ. ವಿಮಾನ ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಭೂಸ್ಪರ್ಶವಾಗಿದೆ. ತುರ್ತು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. AI-379 ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. 156 ಪ್ರಯಾಣಿಕರನ್ನ ಹೊತ್ತು ಸಾಗ್ತಾ ಇದ್ದಂತ ವಿಮಾನ AI-379 ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಫುಕೆಟ್ನಿಂದ ದೆಹಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಕಂಡುಬಂದ ಬಾಂಬ್ ಬೆದರಿಕೆಯ ಚೀಟಿ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. 154 ಜನರನ್ನ ಹೊತ್ತು ಸಾಗ್ತಾ ಇದ್ದಂಥ ವಿಮಾನ ಏರ್ ಇಂಡಿಯಾ ವಿಮಾನ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶೌಚಾಲಯದಲ್ಲಿ ಬೆದರಿಕೆಯ ಚೀಟಿ ಕಂಡುಬಂದ ಹಿನ್ನೆಲೆಯಲ್ಲಿ ಫುಕೆಟ್ನಿಂದ ದೆಹಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆಯ ಚೀಟಿ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನ ಭೂಸ್ಪರ್ಶವಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೆಹಲಿಯ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಆ ಬೆದರಿಕೆ ಚೀಟಿಯಲ್ಲಿ ಏನಂತ ಇತ್ತು? ಎಷ್ಟು ಜನ ಪ್ರಯಾಣ ಮಾಡ್ತಿದ್ದಂತ ವಿಮಾನ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ನಟೇಶ್? ರಂಜಿತ್, ಪ್ರಮುಖವಾಗಿ ಅಹಮದಾಬಾದ್ನ ಅಪಘಾತದ ಮರುದಿನವೇ ಏನು ಥೈಲ್ಯಾಂಡ್ನಿಂದ ಭಾರತಕ್ಕೆ ಅಂದ್ರೆ ದೆಹಲಿಗೆ ಬರ್ತಾ ಇರ್ತಕ್ಕಂತಹ ವಿಮಾನ ಏನಿದೆ ಇದು
ತುರ್ತು ಭೂಸ್ಪರ್ಶವನ್ನ ಮಾಡಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ವಿಮಾನ AI-370 ಎಲ್ಲಿ ಏನು ವಿಮಾನ ನಿಲ್ದಾಣವು ತುರ್ತು ಯೋಜನೆಗಳೊಂದಿಗೆ ಮುಂದುವರಿತಾ ಇತ್ತು ಅಂತ ಹೇಳಿ ಅಧಿಕಾರಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥಾಯ್ಲೆಂಡ್ನಿಂದ ಥಾಯ್ಲೆಂಡ್ನ ಫುಕೆಟ್ ದ್ವೀಪ ಏನಿದೆ ಅಲ್ಲಿಂದ ದೆಹಲಿಗೆ ತೆರಳ್ತಾ ಇತ್ತು ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆಯನ್ನ ಕೂಡ ಹಾಕಿದ್ರು. ಅಂದ್ರೆ ಬಾಂಬ್ ಬೆದರಿಕೆ ಹಾಕಿದ ನಂತರದಲ್ಲಿ ಇದಕ್ಕೆ ಭೂಸ್ಪರ್ಶವನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಅಲ್ಲಿನ ವಿಮಾನ ನಿಲ್ದಾಣದ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಗೊಂದಲ ಕೂಡ ಇದೆ. ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಮಂದಿ ಪ್ರಯಾಣಿಕರು ಕೂಡ ಆ ಒಂದು ವಿಮಾನದಲ್ಲಿದ್ರು. ವಿಮಾನ ಭೂಸ್ಪರ್ಶಕ್ಕೆ ಇದೊಂದೇ ಕಾರಣ ಅಥವಾ ಮತ್ತೊಂದು ಕಾರಣ ಎನ್ನುವಂಥದ್ದು ತನಿಖೆಯ ನಂತರ ಅಷ್ಟೇ ಬೆಳಕಿಗೆ ಬರಬೇಕಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಥಾಯ್ಲೆಂಡ್ನ ಫುಕೆಟ್ ವಿಮಾನ ನಿಲ್ದಾಣ ಏನಿದೆ ಅದರ ಅಧಿಕಾರಿಗಳು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತಕ್ಷಣ ತುರ್ತು ಭೂಸ್ಪರ್ಶವನ್ನ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಎನ್ನುವಂಥದ್ದು ಇನ್ನೂ ಕೂಡ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದಾರಾ ಅಥವಾ ಪ್ರಯಾಣಿಕರಿಗೆ ಏನಾದ್ರು ತೊಂದರೆ ಆಗಿದೆಯಾ ಎನ್ನುವಂತಹ ಮಾಹಿತಿಗಳು ಕೂಡ ಬರಬೇಕಿದೆ. ಒಟ್ಟು ಎಷ್ಟು ಜನ ಪ್ರಯಾಣಿಕರು ನೇರವಾಗಿ ಅಂದ್ರೆ ಆ ಒಂದು ಸ್ಥಳದಿಂದ ನೇರವಾಗಿ ದೆಹಲಿಗೆ ಬರ್ತಾ ಇತ್ತು. ದೆಹಲಿಗೆ ಬರ್ತಾ ಇದ್ದರಿಂದ AI-379 ಇನ್ನೇನು ಲ್ಯಾಂಡ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ತುರ್ತು ಭೂಸ್ಪರ್ಶ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಅಧಿಕಾರಿಗಳು ಅಧಿಕೃತವಾಗಿ ಹೇಳಬೇಕಾಗಿದೆ. ರಂಜಿತ್. ಓಕೆ ನಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಥಾಯ್ಲೆಂಡ್ನಲ್ಲಿ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ. ವಿಮಾನ ಥಾಯ್ಲೆಂಡ್ನ ಫುಕೆಟ್ನಲ್ಲಿ ಭೂಸ್ಪರ್ಶವಾಗಿದೆ. ತುರ್ತು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. AI-379 ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. 156 ಪ್ರಯಾಣಿಕರನ್ನ ಹೊತ್ತು ಸಾಗ್ತಾ ಇದ್ದಂತ ವಿಮಾನ AI-379 ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಫುಕೆಟ್ನಿಂದ ದೆಹಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಕಂಡುಬಂದ ಬಾಂಬ್ ಬೆದರಿಕೆಯ ಚೀಟಿ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. 154 ಜನರನ್ನ ಹೊತ್ತು ಸಾಗ್ತಾ ಇದ್ದಂಥ ವಿಮಾನ ಏರ್ ಇಂಡಿಯಾ ವಿಮಾನ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶೌಚಾಲಯದಲ್ಲಿ ಬೆದರಿಕೆಯ ಚೀಟಿ ಕಂಡುಬಂದ ಹಿನ್ನೆಲೆಯಲ್ಲಿ ಫುಕೆಟ್ನಿಂದ ದೆಹಲಿಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಶೌಚಾಲಯದಲ್ಲಿ ಬಾಂಬ್ ಬೆದರಿಕೆಯ ಚೀಟಿ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನ ಭೂಸ್ಪರ್ಶವಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೆಹಲಿಯ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಆ ಬೆದರಿಕೆ ಚೀಟಿಯಲ್ಲಿ ಏನಂತ ಇತ್ತು? ಎಷ್ಟು ಜನ ಪ್ರಯಾಣ ಮಾಡ್ತಿದ್ದಂತ ವಿಮಾನ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ನಟೇಶ್? ರಂಜಿತ್, ಪ್ರಮುಖವಾಗಿ ಅಹಮದಾಬಾದ್ನ ಅಪಘಾತದ ಮರುದಿನವೇ ಏನು ಥೈಲ್ಯಾಂಡ್ನಿಂದ ಭಾರತಕ್ಕೆ ಅಂದ್ರೆ ದೆಹಲಿಗೆ ಬರ್ತಾ ಇರ್ತಕ್ಕಂತಹ ವಿಮಾನ ಏನಿದೆ ಇದು ತುರ್ತು ಭೂಸ್ಪರ್ಶವನ್ನ ಮಾಡಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ವಿಮಾನ AI-370 ಎಲ್ಲಿ ಏನು ವಿಮಾನ ನಿಲ್ದಾಣವು ತುರ್ತು ಯೋಜನೆಗಳೊಂದಿಗೆ ಮುಂದುವರಿತಾ ಇತ್ತು ಅಂತ ಹೇಳಿ ಅಧಿಕಾರಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥಾಯ್ಲೆಂಡ್ನ ಫುಕೆಟ್ ದ್ವೀಪ ಏನಿದೆ ಅಲ್ಲಿಂದ ದೆಹಲಿಗೆ ತೆರಳ್ತಾ ಇತ್ತು ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆಯನ್ನ ಕೂಡ ಹಾಕಿದ್ರು. ಅಂದ್ರೆ ಬಾಂಬ್ ಬೆದರಿಕೆ ಹಾಕಿದ ನಂತರದಲ್ಲಿ ಇದಕ್ಕೆ ಭೂಸ್ಪರ್ಶವನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಅಲ್ಲಿನ ವಿಮಾನ ನಿಲ್ದಾಣದ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಗೊಂದಲ ಕೂಡ ಇದೆ. ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಮಂದಿ ಪ್ರಯಾಣಿಕರು ಕೂಡ ಆ ಒಂದು ವಿಮಾನದಲ್ಲಿದ್ರು. ವಿಮಾನ ಭೂಸ್ಪರ್ಶಕ್ಕೆ ಇದೊಂದೇ ಕಾರಣ ಅಥವಾ ಮತ್ತೊಂದು ಕಾರಣ ಎನ್ನುವಂಥದ್ದು ತನಿಖೆಯ ನಂತರ ಅಷ್ಟೇ ಬೆಳಕಿಗೆ ಬರಬೇಕಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಥಾಯ್ಲೆಂಡ್ನ ಫುಕೆಟ್ ವಿಮಾನ ನಿಲ್ದಾಣ ಏನಿದೆ ಅದರ ಅಧಿಕಾರಿಗಳು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತಕ್ಷಣ ತುರ್ತು ಭೂಸ್ಪರ್ಶವನ್ನ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಎನ್ನುವಂಥದ್ದು ಇನ್ನೂ ಕೂಡ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದಾರಾ ಅಥವಾ ಪ್ರಯಾಣಿಕರಿಗೆ ಏನಾದ್ರು ತೊಂದರೆ ಆಗಿದೆಯಾ ಎನ್ನುವಂತಹ ಮಾಹಿತಿಗಳು ಕೂಡ ಬರಬೇಕಿದೆ. ಒಟ್ಟು ಎಷ್ಟು ಜನ ಪ್ರಯಾಣಿಕರು ನೇರವಾಗಿ ಅಂದ್ರೆ ಆ ಒಂದು ಸ್ಥಳದಿಂದ ನೇರವಾಗಿ ದೆಹಲಿಗೆ ಬರ್ತಾ ಇತ್ತು.
ದೆಹಲಿಗೆ ಬರ್ತಾ ಇದ್ದಂತ AI-379 ಇನ್ನೇನು ಲ್ಯಾಂಡ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ತುರ್ತು ಭೂಸ್ಪರ್ಶ ಮಾಡಿರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಅಧಿಕಾರಿಗಳು ಅಧಿಕೃತವಾಗಿ ಹೇಳಬೇಕಾಗಿದೆ. ರಂಜಿತ್. ಓಕೆ ನಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.